ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ತನಿಷಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಪ್ಪ ನಮ್ಮನ್ನ ಗಾಂಧಿ ಬಜಾರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಅಮ್ಮ ರೆಡಿ ಆಗ್ತಾ ಇದ್ದಾಳೆ. ನಾ ರೆಡಿ ಮಾಡ್ಕೊಂಡು ಸೊ ಯೂಶಲಿ ಗೊತ್ತಲ್ಲ, ಅಮ್ಮ ರೆಡಿ ಆಗೋದು ತುಂಬ ಲೇಟ್ ಆಗುತ್ತೆ. ನಾನು ಆ ಗ್ಯಾಪಲ್ಲಿ ಆಟ ಆಡ್ತಾ ಇದ್ದೆ. ಸೊ ನನಗೊಂದು ಅಭ್ಯಾಸ ಇದೆ, ಕಿಟಕಿ ಓಪನ್ ಇದ್ದಾರೆ ಅಡುಗೆ ಮನೆದು. ಕೈಯಲ್ಲಿ ಏನೇ ಸಿಕ್ಕೋರು ಅಡುಗೆ ಮನೆ ಹತ್ರ ಇಷ್ಟು ಶೆಲ್ಫ್ ಮೇಲೆ ಕೂತ್ಕೊಂಡಿದ್ದಾಗ ಏನು ಸಿಕ್ಕೋರು ತೆಗೆದ ಕಿಟಕಿನ ಈಚೆ ಎಸಿತಾ ಇರ್ತೀನಿ. ಅದಕ್ಕೆ ತರಲೆ ಎಲ್ಲ ಮಾಡ್ತೀನಿ ಅಂತ ಹೇಳಿ ಅಪ್ಪ ಕಿಟಕಿ ಹಾಕ್ಬಿಟ್ಟಿದ್ದಾರೆ. ನಾನು ಏನಕ್ಕೆ ಹೋಗ್ತಿಲ್ಲ, ಈ ಸ್ಪೂನ್ ಎಸಿಬೇಕಿತ್ತು, ಇಷ್ಟೊಂದು ಕೆಳಗೆ ಬೀಳ್ಬೇಕಿತ್ತಲ್ಲ. ಬಿದ್ದ ತಕ್ಷಣ ಟಪ್ಪಂತ ಸೌಂಡ್ ಬರುತ್ತಲ್ಲ, ಅದು ಕೇಳಿದ್ರೆ ಒಂಥರ ಮಜಾ ಇರುತ್ತೆ. ಸೊ ಅದಕ್ಕೆ ಏನು ಸಿಕ್ಕಿದ್ರು ಕಿಟಕಿಯಿಂದ ಈಚೆ ಎಸಿತಾ ಇರ್ತೀನಿ. ಬಟ್ ಇವಾಗ ಯಾಕೆ ಬೀಳಕ್ಕಾಗ್ತಿಲ್ಲ ಅಂತ ನೋಡ್ತಿದ್ದೆ. ಅಷ್ಟೊತ್ತಿಗೆ ಅಮ್ಮ ರೆಡಿ ಆದ್ಲು. ನಾವೆಲ್ಲ ಗಾಡಿ ಎತ್ಕೊಂಡು ಹೊರಟ್ವಿ. ಸೊ ಫುಲ್ ಎಕ್ಸೈಟ್ ಆಗಿದ್ದೀನಿ ಗಾಂಧಿ ಬಜಾರ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಪಪ್ಪ ಯಾವ ಟೈಮಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಕ್ರೌಡ್ ಕಮ್ಮಿ ಆಗಿರಬೇಕು, ಆ ಟೈಮಿಂಗ್ಸ್ ಪ್ಲ್ಯಾನ್ ಮಾಡಿ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಲ್ಯಾಂಡ್ ಆದ್ವಿ ಗಾಂಧಿ ಬಜಾರಲ್ಲಿ. ಸೊ ಅಮ್ಮ ಹೇಳಿದ್ಲು, ಬಾ ನಡ್ಕೊಂಡು ಬಾ, ಸೊ ಎಕ್ಸ್ಪ್ಲೋರ್ ಮಾಡು ಗಾಂಧಿ ಬಜಾರ್ ಹೆಂಗಿದೆ ಅಂತ. ಸೊ ನಾನು ನಡ್ಕೊಂಡು ಬರ್ತಿದ್ದೆ. ಆ್ಯಕ್ಚುಲಿ ಅಮ್ಮ ನಾನು ಕರ್ಕೊಂಡು ಬರೋದಿಲ್ಲ, ನಾನೇ ಅಮ್ಮನ ಕರ್ಕೊಂಡು ಬರ್ತೀನಿ. ಎಲ್ಲೋದ್ರೂ ಅಷ್ಟೇ, ಅಮ್ಮ ನಡ್ಕೊಂಡು ದರ ಬರ ನಿಲ್ಕೊಂಡು ಬರ್ತಾ ಇರ್ತೀನಿ. ನೋಡಿ, ಹಿಂಗೆ ಹೇಳ್ಕೊಂಡ್ಬರ್ತಾ ಇದ್ದೀನಿ. ಕ್ರೌಡೆಲ್ಲ ಕಮ್ಮಿ ಆಗಿ ಹೋಗಿದೆ ಅಲ್ವಾ ಇವಾಗ. ಸೊ ಅಪ್ಪ ಕ್ರೌಡೆಲ್ಲ ಕಮ್ಮಿ ಆದರೆ ನಾನು ನಡ್ಕೊಂಡು ಬರ್ಬೋದು ಅಂತ ಕ್ರೌಡ್ ಕಮ್ಮಿ ಆಗೋ ಟೈಮಿಂಗ್ಸ್ ಕರ್ಕೊಂಡು ಬರ್ತಾರೆ. ರೋಡ್ ಸೈಡಲ್ಲಿ ಹೂವು ಎಲ್ಲ ಮಾರ್ತಿದ್ರು. ಹೂವು ತುಂಬ ಅಟ್ರಾಕ್ಟಿವ್ ಆಗಿತ್ತು. ಅವ್ರ ಹತ್ರ ಎಲ್ಲ ಹೋಗಿ ವಿಚಾರಿಸಿದೆ, ಎಲ್ಲಿಂದ ತರ್ತೀರಾ, ಎಷ್ಟು ವ್ಯಾಪಾರ ಮಾಡ್ತೀರಾ ನೀವು, ಎಷ್ಟು ಸೇವಿಂಗ್ಸ್ ಮಾಡ್ತೀರಾ ಅಂತೆಲ್ಲ ವಿಚಾರಿಸ್ಕೊಂಡು ನೆಕ್ಸ್ಟ್ ಮುಂದೆ ಹೊರಟೆ. ಆಮೇಲೆ ಅಪ್ಪ ಅವ್ರ ಕಥೆಗಳನ್ನ ಹೇಳ್ತಾ ಬರ್ತಿದ್ರು. ಅಪ್ಪ ಇಲ್ಲೇ ಗಾಂಧಿ ಬಜಾರ್ ಹತ್ರ ಇರೋ ನಿವೇದಿತಾ ಸ್ಕೂಲಲ್ಲಿ ಓದಿದಂತೆ. ಸ್ಕೂಲ್ ಮುಗ್ದಿದ ತಕ್ಷಣ ವಾರದಲ್ಲಿ 3 ದಿವಸ ಅಂತೂ ಗಾಂಧಿ ಬಜಾರ್ ವಿಸಿಟ್ ಮಾಡ್ದಲೆ ಐಸ್ ಕ್ರೀಮ್ ತಿಂದಲೆ ಮನೆಗೆ ಹೋಯ್ತಾನೆ ಇರಲಿಲ್ವಂತೆ. ಹೆಂಗಾದ್ರೂ ಮಾಡಿ ₹5 ಹೊಂದಿಸ್ಕೊಬಿಡ್ತೀರಂತೆ 2 ದಿವಸದಿಂದ. ಬಂದು ಇಲ್ಲೇ ಐಸ್ ಕ್ರೀಮ್ ತಿಂದ್ಕೊಳ್ಳೋದ್ರೆ ಅವ್ರಿಗೆ ಸಮಾಧಾನ ಅಂತ ಅವ್ರ ಫ್ರೆಂಡ್ಸ್ ಜೊತೆ. ಇಲ್ಲೊಂದು ಪಪ್ಪಿ ಕಾಣಿಸ್ತಾ, ಆ ಪಪ್ಪಿ ನಾನು ನಮ್ಮನೇಲಿರೋ ಪಪ್ಪಿ ಹೆಸರು ಹೇಳ್ತಿದ್ದೆ, ಮ್ಯಾಗಿ 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 ಅಂತ. ಸೊ ನೋಡಿ, ಹಿಂದೆ ಒಂದು ಅಂಗಡಿ ಕಾಣಿಸ್ತಿದೆಯಲ್ಲ, ರವ್ಕೆದು ಬ್ಲೌಸ್ ಪೀಸ್. ಇಲ್ಲಿ ನಮ್ಮ ನಾನಮ್ಮ ಇಲ್ಲೇ ಅಂತೆ ಬಟ್ಟೆ ಎಲ್ಲ ತೊಗೊತಿದ್ರಂತೆ. ಆಮೇಲೆ ಹಿಂದೆ ಅಲ್ಲಿ ನೋಡಿ ಗಜಾನನ ಜ್ಯೂಸ್ ಸೆಂಟ್ರ್ ಸ್ವಲ್ಪ ಕಾಣಿಸ್ತಿದೆ. ಅಲ್ಲಿ ಅಮ್ಮ ಅವರು, ನಾನಮ್ಮ ಅವರು ಪಪ್ಪಗೆ ಜ್ಯೂಸ್ ಕೊಡಿಸ್ತಿದ್ರಂತೆ ಕರ್ಕೊಬಂದಾರ. ಅಪ್ಪ ಅದನ್ನೆಲ್ಲ ಮೆಲುಕಾಕಿ ನನಗೆ ಹೇಳ್ತಾ ಇದ್ರು. ಸೊ ನಾನು ನಿಮ್ಗೆ ಅದನ್ನ ಹೇಳ್ತಾ ಇದ್ದೀನಿ. ನೋಡಿ, ಅಲ್ಲೇ ನಿಂತ್ಕೊಂಡು ಅಪ್ಪ ತೋರಿಸ್ತಿದ್ರ ಯಾವ ಅಂಗಡಿ ಅಂತ ನಿಂತ್ಕೊಂಡು ನೋಡ್ತಿದ್ದೆ, ಆಟ ಆಡ್ತಿದ್ದೆ ನಾನು ಹಂಗೆ ರೋಡಲ್ಲಿ. ಸೊ ನೋಡಿದೆ ಅಂಗಡಿ ಅದು. ನಾನಮ್ಮ ಇಲ್ಲೇ ಬಟ್ಟೆ ತೊಗೊತಿದ್ರಂತೆ ಗಾಂಧಿ ಬಜಾರಲ್ಲಿ. ಸೊ ಅದೆಲ್ಲ ತೋರಿಸಿಕೊಂಡು ಅಮ್ಮ ಕರ್ಕೊಂಡು ಹಂಗೆ ನೆಕ್ಸ್ಟ್ ಮುಂದೆ ನಡ್ಸ್ಕೊಂಡು ಕರ್ಕೊಂಡು ಬಂದು. ಸೊ ನಾನು ನೋಡ್ತಿದ್ದೆ, ಇದು ಫಸ್ಟ್ ಟೈಮ್ ಬಂದಿರತ್ತಲ್ವಾ ಗಾಂಧಿ ಬಜಾರ್ಗೆ. ಸೊ ಏನೋ ಒಂಥರ ಹೊಸ ಐಡಿಯಾ ಇದ್ದಂಗಿತ್ತ, ಏನಿದು ಹಿಂಗಿದೆ ಅಂತೆಲ್ಲ ನೋಡ್ತಿದ್ದೆ. ಆಮೇಲೆ ಎಷ್ಟೊಂದು ಬರೀ ಗ್ರಂಥಿಕೆ ಅಂಗಡಿಗಳ ಫ್ರೆಂಡ್ಸ್, ಇಲ್ಲೆಲ್ಲ ಗ್ರಂಥಿಕೆ ಅಂಗಡಿಗಳ DYG ಸ್ಟಾರ್ಟಿಂಗ್ ಪಾಯಿಂಟು ಗಾಂಧಿ ಬಜಾರ್ ಸರ್ಕಲಲ್ಲಿ. ಗ್ರಂಥಿಕೆ ಅಂಗಡಿ 4 ಮೂಲೆನಲ್ಲೂ ಗ್ರಂಥಿಕೆ ಅಂಗಡಿಗಳು ಇದಾವಪ್ಪ. ಪೂಜೆ ಸಾಮಾನುಗಳು ಏನು ಕೊರತೆನೇ ಇಲ್ಲ, ಹಿಂಗೆ ಕೈ ಹಾಕಿದ ತಕ್ಷಣ ಸಿಕ್ಬಿಡುತ್ತೆ ನೋಡಿ. ಆಮೇಲೆ DVG ರೋಡಲ್ಲಿ ಹಂಗೆ ವಾಕ್ ಕರ್ಕೊಬಲ್ಲ ಅಮ್ಮ ಗಾಂಧಿ ಬಜಾರಲ್ಲೂ DVG ರೋಡ್ ನಡ್ಕೊಂಡು ಬರ್ತಾ ಇದ್ದೀವಿ. ಅಪ್ಪ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲೈಕ್ ಏನಕ್ಕೆ ಸ್ವಲ್ಪ ಜನರು ಕ್ರೌಡ್ ಕಮ್ಮಿನೇ ಅಂದರೆ, ಆಷಾಢ ಟೈಮಲ್ಲಿ ಹೋಗಿದ್ವಲ್ಲ, ಆಷಾಢದಲ್ಲೇ ಗೊತ್ತಲ್ಲ ಬಿಸ್ನೆಸ್ ಎಲ್ಲ ಡೌನ್ ಇರುತ್ತೆ. ಅದು ಬಟ್ಟೆ ಅಂಗಡಿ ಎಸ್ಪೆಷಲಿ ಯಾರು ಬರೋರಿಲ್ಲ, ತಗೊಳ್ಳೋರೆಲ್ಲ. ಸೊ ಹಂಗಾಗಿ ಸ್ಟ್ರೀಟ್ಸ್ ಎಲ್ಲ ಖಾಲಿ ಇತ್ತು. ನಾನಂತೂ ವಾಕಿಂಗ್ ಮಾಡೋದಕ್ಕಂತೂ ಕಂಪ್ಲೀಟ್ಲಿ ಮಾಡಿಸಿದ ಟೈಮಪ್ಪ. ಎಲ್ಲೋ ನೋಡಿ 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 ನಾನು ತಿಳ್ಕೊತಿದ್ದೆ ಯಾವ್ಯಾವ ಅಂಗಡಿನಲ್ಲಿ ಯಾವ್ಯಾವ ಥರ ಬಟ್ಟೆ ಸಿಗುತ್ತೆ. ನಾನು ದೊಡ್ಡವ್ರು ಆದ್ಮೇಲೆ ಬರಬೇಕಲ್ಲ, ತೊಗೋಬೇಕಲ್ಲ, ಪರ್ಚೇಸ್ ಮಾಡಬೇಕಲ್ಲ. ಸೊ ಈಗಲೇ ಎಲ್ಲ ಅಪ್ಪ ಟ್ರೈನಿಂಗ್ ಕೊಡ್ತಾಯಿದ್ರು. ನೋಡು, ಈ ರೋಡಲ್ಲಿ ಈ ಥರ ಬಟ್ಟೆ ಸಿಗುತ್ತೆ, ಲೈಕ್ ನಿನಗೆ ಈ ಥರ ಬಟ್ಟೆ ಬೇಕು ಅಂದರೆ ಈ ಅಂಗಡಿಗೆ ಬರಬೇಕು. ಅಲ್ಲಿ ಇನ್ನೊಂದು ಯೂನಿಫಾರ್ಮ್ದೇ ಒಂದು ದೊಡ್ಡ ಶೋರೂಮ್ ಇದೆ, ವಿಠಲ್ ಡ್ರೆಸ್ಸಸ್ ಅಂತ. ಅಪ್ಪವರು ಅವ್ರ ಸ್ಕೂಲ್ಗೆ ಹೋಗುವಾಗ ಯೂನಿಫಾರ್ಮ್ ತೊಗೋಬೇಕು ಅಂದರೆ ವಿಠಲ್ ಡ್ರೆಸ್ಸಸ್ಗೆ ಬಂದು ಯೂನಿಫಾರ್ಮ್ ತೊಗೊತಿದ್ರಂತೆ. ಇದ್ದಿತ್ತು ಆ ಅಂಗಡಿ ಇನ್ನೂ ಹಂಗೆ ಇದೆ ಫ್ರೆಂಡ್ಸ್. ಹಂಗೆ ಇದೆ ಅಂತ ಅಪ್ಪ ಹೇಳ್ತಿದ್ರು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದೇ ಹಳೆ ಬೋರ್ಡು, ಅದೇ ಹಳೆ ಮಾಡೆಲ್ನಲ್ಲೇ ಆ ವಿಠಲ್ ಡ್ರೆಸ್ಸಸ್ ಅಂತ ಬರೆದಿತ್ತು. ಅದು ನಾನು ನೋಡಿದೆ. ಹೆಂಗೆ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇವಾಗ ಒಂದು ಅಂಗಡಿ ಸಿಗುತ್ತೆ ನೋಡಿ, ಅಂಗಡಿನಲ್ಲಿ ಅಟ್ರಾಕ್ಟಿವ್ ಆಗಿ ಒಂದು ಇರುತ್ತಲ್ಲ,
ಬಟ್ಟೆ ಕಾಣಿಸ್ತಾ ಆ ಬಟ್ಟೆ ನನಗೆ ಬೇಕು 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 ಅಂತ ಅಲ್ಲೇ ಕೂತ್ಕೊಂಡು ಹಠ ಮಾಡ್ಕೊಂಡು ಕೂತ್ಕೊಂತೀನಿ ಇವಾಗ. ಸೊ ಅದು ಎಷ್ಟು ಸಖತ್ತಾಗಿತ್ತು ಅಂದರೆ ನಾನು ಇವಾಗ ದೊಡ್ಡೋಳು ಆಗ್ಬಿಟ್ಟು ಹಾಕೊಂಡು ಅದನ್ನ ಜಬ್ಬಡಿಬೇಕು ಅನ್ನೋ ಅಷ್ಟು ಫೀಲ್ ಆಗ್ತಿತ್ತು. ಅಷ್ಟು ಸಖತ್ತಾಗಿತ್ತು ಆ ಬಟ್ಟೆ ನೋಡಿ. ಅಮ್ಮ ಕರೆದ್ರು ನಾನು ಬರ್ಕಿಲ್ಲ. ಇಲ್ಲ ನಾನು ಇವಾಗ ಕೊಡಿಸು ಅಮ್ಮ, ನಿನ್ನ ಸೈಜ್ ಇಲ್ಲ ಅನ್ನೋದಕ್ಕೆ ನನ್ನ ಸೈಜ್ನ ಪ್ರೊಡಕ್ಷನ್ ಆಗ್ಬಿಟ್ಟು ಕೊಡಿಸಿಲ್ಲ, ನಾನು ಬರೋದಿಲ್ಲ ಅಂತ ಆಟ ಮಾಡಿ ಹೇಳೋದಕ್ಕೆ ಅಷ್ಟಿಷ್ಟ ಆಗ್ಬಿಟ್ಟಿತ್ತು. ಆ ಹಿಂದ್ಗಡೆ ಇರೋ ಎಲ್ಲೋ ಕಲರ್ ಡ್ರೆಸ್ಸು. ಫ್ರೆಂಡ್ಸ್, ನಾನು ಅಂಗಡಿನವ್ರನ್ನೆಲ್ಲ ಕೇಳ್ತಾ ಇದ್ದೀನಿ, ನನ್ನ ಸೈಜ್ ಇದ್ರೆ ಕೊಡ್ರಿ ಸ್ವಾಮಿ ಅಂತ. ಅವ್ರು ನಿನ್ನ ಸೈಜ್ ಇಲ್ಲ ಪುಟ, ಅಪೋಸಿಟ್ ಇಲ್ಲ ಸೈಜ್ ಇದೆ ಅಂತ. ಅಪೋಸಿಟ್ ಅಂಗಡಿನಲ್ಲಿ ಇನ್ನೂ ಈಚೆಯಿಂದ ಕೂತ್ಕೊಂಡು ನೋಡ್ರೆ ಗೊತ್ತಾಗ್ತಿದೆ ನನ್ನ ಸೈಜ್ ಇದೆ, ಬಟ್ ಇಷ್ಟು ಅಟ್ರಾಕ್ಟಿವ್ ಆಗಿರೋ ಡ್ರೆಸ್ಸಸ್ ಇಲ್ಲ ಅಂತ. ನಾನು ಫುಲ್ಲು ಗಲಾಟೆ ಮಾಡ್ತಾ ಇದ್ದೀನಿ. ನನಗೆ ಇವಾಗಲೇ ಬೇಕು, ಇವಾಗಲೇ ಹೊಲ್ಕೊಡಿ ನನ್ನ ಸೈಜ್ ಡ್ರೆಸ್ಸು, ಇವಾಗಲೇ ಪರ್ಚೇಸ್ ಮಾಡ್ತೀನಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದೀನಿ ಅವ್ರ ಅಂಗಡಿ ಮುಂದೆ. ಕೊಟ್ಟಿಲ್ಲ ಅಂತ ನಾನು ಹೋಗಲ್ಲ ಅಂತ. ಅವರೆಲ್ಲ ನಮ್ಮಲ್ಲಿ ಅಮ್ಮ ಗೊತ್ತಲ್ಲ, ಮ್ಯಾನಿಪ್ಯುಲೇಟ್ ಮಾಡೋದಲ್ಲ ಕೈ ಹಂಗೆ ಹಿಂಗೆ ಮ್ಯಾನಿಪ್ಯುಲೇಟ್ ಮಾಡಿ, ಬಾ ಮಗಳೇ ದೊಡ್ಡರಾದ್ಮೇಲೆ ತಗೊಳ್ಳುವೆ, ಈ ನಿನ್ನ ಸೈಜ್ ಇಲ್ವಂತೆ ಅಂತ ಹಂಗೆ ಹಿಂಗೆ ಅಂತ ಏನೇನೋ ಪೋಸಿ ಹೊಡೆದು ಕರ್ಕೊಂಡು ಹೊಡ್ತಾಳೆ. ಆಮೇಲೆ ಗೊತ್ತಲ್ಲ, ಹೊಟ್ಟೆ ಹಸಿತಾ ಇತ್ತು ನನಗೂ, ಊಟ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಮ್ಯಾನಿಪ್ಯುಲೇಟ್ ಮಾಡಿ ಕರ್ಕೊಂಡು ಹೊರಟ್ಬಿಟ್ಲು. ನೀವು ಹೊಟ್ಟೆ ಅಂತೂ ಭರ್ಜರಿಯಾಗಿ ಹಸಿದಿದೆ, ಮಧ್ಯಾಹ್ನ ಅನ್ಕೊಬಿಟ್ಟಿದ್ನವ ಬೇಕಾ ಅರ್ಧಂಬರ್ಧ ಊಟ ಮಾಡಿ ಸಂಜೆ ಎದೊಳಸಲೇ ಆಗಲೇ ಹೊಟ್ಟೆ ಕವ ಕವ ಅಂತಿತ್ತ. ಅಪ್ಪ ಗಾಂಧಿ ಬಜಾರ್ಗೆ ಹೋಗೋಣ ಅಂತ ಅಂದ್ರೆ ಆವಾಗಲೇ ನನ್ಗೆ ಗೊತ್ತಾಯ್ತು ಒಳ್ಳೆ ಭರ್ಜರಿ ಊಟ ಸಿಗುತ್ತೆ ಇವತ್ತು ಅಂತ. ಸೊ ಊಟ ಕರ್ಕೊಂಡೋಗ್ತೀನಿ ಅಮ್ಮ ಅಂದ ತಕ್ಷಣ ಫುಲ್ ಆತ ಕೂತಿರೋಳೆ ಎದ್ದು ಹೊಡ್ತಾ ಹೋಗ್ತಾ ಇದ್ದೀನಿ ನೋಡಿ ಊಟ ತಿನ್ನೋದಕ್ಕೆ. ನೋಡಿ ಇನ್ನೇನು ಬರ್ತೀವಿ. ಇದು ನಾವು ಯಾವ ರೋಡಲ್ಲಿ ಬಂದ್ವಿ, ನಾವು ಆ್ಯಕ್ಚುಲಿ ಡಿ ವಿ ಜಿ ರೋಡಿಂದ ಡಯಾಗ್ನಲ್ ರೋಡು ಕನೆಕ್ಟ್ ಆಗಬೇಕಿತ್ತ. ಮತ್ತು ನಾವು ಹೆಂಗೆಂಗೋ ಸುತ್ತಾಡ್ಕೊಂಡು ಮತ್ತು ವಾಪಸ್ ಡಿ ವಿ ಜಿ ರೋಡ್ಗೆ ಬಂದ್ಬಿಟ್ವಿ. ಅಪ್ಪನೇ ಕಾನ್ ಗಾಬರಿ ಆಗೋದ್ವಿ ಎಲ್ಲೂ ಬಂದ್ವಿ ಪುಟ ಅಂತ. ಆಮೇಲೆ ಫೈನಲಿ ರೆಸ್ಟೋರೆಂಟ್ ರೋಡಿಗೆ ಬಂದು ನಾವು ಡಯಾಗ್ನಲ್ ರೋಡಿಗೆ ಬಂದ್ಬಿಟ್ಟು ರೆಸ್ಟೋರೆಂಟ್ ಕರ್ಕೊಂಡು ಬರ್ತಾ ಇದ್ದಾರೆ. ಪಪ್ಪ ನನಗೆ ಆಗಲೇ ಹೊಟ್ಟೆ ಹಸ್ಬಿಟ್ಟಿತ್ತು, ಆಗಲೇ ಗಲಾಟೆ ಮಾಡ್ತಾ ಇದ್ದೀನಿ ನೋಡಿ ಅಮ್ಮ ಹತ್ರ, ಊಟ ಕೊಡೆ ಅಂತ. ಅದಕ್ಕೆ ಅಮ್ಮ ಹೇಳ್ತಿದ್ದಾರೆ, ಬಂದ್ವಿರು ಪುಟ ರೆಸ್ಟೋರೆಂಟಿಗೆ ಬರ್ತಾ ಇದ್ದೀವಿ ಹೋಗೋಣ ಅಂತ ಹೇಳಿ ಸಮಾಧಾನ ಮಾಡಿದ್ರು. ರೆಸ್ಟೋರೆಂಟ್ ಕಾಣ್ತು, ಕಂಡಿದ್ದ ತಕ್ಷಣ ಫುಲ್ ಸೈಲೆಂಟ್ ನಾ ಅಂತು. ಇವಾಗ ಕೇಳ್ತಾಳಮ್ಮ ಏನು ಬೇಕು ನಿನಗೆ, ಊಟ ಏನು ಬೇಕು ಅಂತ. ನನಗೇನೋ ಕೊಡಿಸು ಹೊಟ್ಟೆ ಹಸ್ತೋಗೈತೆ ಅಂತ ಹೇಳಿದೆ. ಅಪ್ಪ ಟೋಕನ್ ತರಕ್ಕೆ ಹೋದ್ರು. ಹಾಗೆ ಅಪ್ಪಲಮ್ಮ ನಾ ಏನೋ ತೋರಿಸ್ತದೆ. ಈ ಕಡೆ ಫ್ರೂಟ್ಸ್ ಅಂಗಡಿ ಎಲ್ಲ ಇತ್ತು, ದೊಡ್ಡ ಫ್ರೂಟ್ಸ್ ಅಂಗಡಿ ಎಲ್ಲ ಇತ್ತು. ಅದನ್ನು ನೋಡ್ತಾ ಇದ್ದೆ ಏನೇನು ಫ್ರೂಟ್ಸ್ ಇದೆ ಇವ್ರ ಅಂಗಡಿನಲ್ಲಿ, ಯಾವ್ಯಾವ ಫ್ರೂಟ್ಸ್ ಮಿಸ್ಸಿಂಗ್ ಆಗಿದೆ ನಮ್ಮ ಮನೆಯಲ್ಲಿ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿಸ್ಕೊಂಡು ತಗಿಸ್ಕೊಂಡು ಹೋಗೋಣ ಅಪ್ಪನ ಹತ್ರ ಅಂತ ನೋಡ್ತಾ ಇದ್ದೆ. ಈಗ ಕೇಳ್ತಾ ಇದ್ದಾಳಮ್ಮ, ನೋಡಿ ಇದು ಬೇಕಾ ನಿನಗೆ, ಇದೇ ಊಟ ಬೇಕಾ. ನಾವು ಬಂದಿರೋದು ರೋಟಿಗರ್ ಗಾಂಧಿ ಬಜಾರಲ್ಲೂ ಫೇಮಸ್ ರೆಸ್ಟೋರೆಂಟ್ ರೋಟಿಗರ್ಗೆ ಭರ್ಜರಿ ಊಟ ಅಂತ ಇತ್ತು, ಅದಕ್ಕೆ ಹೋಗೋಣ ಅಂತ ಕೇಳ್ತಿದ್ದಾಳಮ್ಮ. ಐಸ್ ಕ್ರೀಮ್ ಎಲ್ಲ ಬರುತ್ತೆ ಲಾಸ್ಟಲ್ಲಿ, ಅದು ತಿನ್ನೋಣ ಅಂತ. ನಾನು ಯಾವ ಊಟ ಅದೇನಂತೆ ಹೊಡಿಬೇಕು ಒಟ್ಟಿನಲ್ಲಿ ಹೊಟ್ಟೆ ತುಂಬುವಷ್ಟು, ತಗೋ ನಡೆಯುತ್ತೆ ಓದೋಣ ಅಂತ ಅಂದೆ. ಆಯಿತು ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಪಪ್ಪಗೆ ಅಮ್ಮ ಹೇಳಿದ್ಲು. ನಮ್ಮ ಪಪ್ಪ ತರಕ್ಕೆ ಹೋದ್ರು ಟೋಕನ್ನ ತಗೊಂಡು ಊಟಕ್ಕೆ ಹೋಗ್ತೀವಿ ನೋಡಿ. ಈ ಇದು ಇಮೇಜ್ ಎಷ್ಟೊಂದು ಅಟ್ರಾಕ್ಟಿವ್ ಆಗಿತ್ತು, ಇನ್ನು ಊಟ ಇಷ್ಟು ಅಟ್ರಾಕ್ಟಿವ್ ಆಗಿದೆಯೋ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಅನ್ಕೊತಾ ಇದ್ದೆ. ಬಾಯಲ್ಲಿ ನೀರೇ ಸೋಡ್ತಾ ಇತ್ತು. ಅಪ್ಪ ಮಾತ್ರ ಇನ್ನೂ ಟೋಕನ್ ತರಲೇ ಇಲ್ಲ, ಕ್ಯೂನಲ್ಲೇ ನಿಂತಿದ್ರು. ನನಗಂತೂ ತಡ್ಕೊಳಕ್ಕೆ ಆಗ್ತಿಲ್ಲ, ತಂದ್ರೆ ನೋಡಿ ಇವಾಗ ಟೋಕನ್ನು ಹೊಡೆದೆ. ಬನ್ನಿ ಏನೇನು ತಿಂದ್ವಿ ಎಲ್ಲ ತೋರಿಸ್ತೀನಿ, ಬನ್ನಿ. ಯಾಕೆ ನಿಂತಿದ್ದೀರ ಇನ್ನ ನಡಿಯಮ್ಮ. ಬಂದಿಲ್ಲ ಅಮ್ಮ ಕರ್ಕೊಂಡು. ಅಲ್ಲಿ ಅಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟವಳೆ. ನನಗೆ ಕೊಡೋಕೆ ಮುಂಚೆ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತವೆ ನೋಡಿ. ಅಮ್ಮ ಅಂತೂ ಫುಲ್ ಖುಷಿ. ಮನೇಲಿ ಅಡುಗೆ ಮಾಡೋದು ತಪ್ತು ಒಂದು ಹೊರಗಡೆ ಊಟ ತಿಂತೀವಿ ಅನ್ನೋ ಖುಷಿಗಿಂತ ಮನೇಲಿ ಅಡುಗೆ ಮಾಡೋತ್ತೆ ತಪ್ತು ಅನ್ನೋದೇ ಖುಷಿ ಅಮ್ಮಂಗೆ ಜಾಸ್ತಿ ನೋಡಿ. ಹೋಳಿಗೆ ಊಟ ಬೇರೆ, ಹೋಳಿಗೆ ಊಟ ಅಂದರೆ ನಮ್ಮಮ್ಮ ಅಂತೂ ಫುಲ್ ಎಕ್ಸೈಟ್ ಆಗಿಬಿಡ್ತಾಳೆ. ಯಾವ ಏರಿಯಾ ಕರೆದ್ರು ನಿಂತು ಬಿಡ್ತಾಳೆ ನೋಡಿ. ಅಲ್ಲಿ ಏನು ಖುಷಿಯಾಗಿದೆ ನೋಡಿ. ಅಪ್ಪ ಈ ಕಡೆ ಊಟ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ನಾನು ತಿನ್ನೋದೆಲ್ಲ ನೋಡಿ. ನಂದು ಏನಂದರೆ ಗೊತ್ತಲ್ಲ ನಿಮಗೆ, ಮಾಮೂಲಿ ನಾನು ತಿನ್ಸಿದ್ರಲ್ಲ ಮೈಗಾಗ್ತಲ್ಲ, ನಾನೇ ತಗೊಂಡು ತಿನ್ನಬೇಕು ಅಷ್ಟು ಕಟ್ ಮಾಡಿ. ನಾನು ಊಟ ಮಾಡೋ ವಿಷಯದಲ್ಲಿ ಅಷ್ಟು ಪರ್ಟಿಕ್ಯುಲರ್. ನಾನು ಯಾರು ತಿನ್ಸಿದ್ರು ನಾನು ತಿನ್ನೋದಿಲ್ಲ. ನಾನು ಊಟ ಮಾಡುವಾಗ ತರಲೆ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಅಪ್ಪ ಮೊಬೈಲ್ನ ತೋರಿಸ್ಬಿಟ್ಟು ಮೈಂಡ್ ಡೈವರ್ಟ್ ಮಾಡಿ ಊಟ ತಿನ್ನೋ ಕಡೆ ಸ್ವಲ್ಪ ಗಮನ ಹರ್ಸಂಗೆ ಮಾಡ್ತಿದ್ರು. ಸೊ ನೋಡ್ತಿದ್ದೆ ನಾನು ಏನಿದೆ ಮೊಬೈಲಲ್ಲಿ ಹಂಗೆ ಅಂತ.
ಸೊ ಆಮೇಲೆ ತಿನ್ನೋ ಮೂರು ಬಂತು, ತಿಂತಾ ಇದ್ದೆ. ನೋಡಿ ಹೆಂಗ್ ತಿಂತಿದ್ದೀನಿ. ನೀವೆಲ್ಲ ಹಿಂಗೆ ನನ್ನ ಥರ ತಿಂತೀರಾ, ಇಲ್ಲಾಂದ್ರೆ ಅಮ್ಮ ತವಿನ ತಿನ್ಸ್ಕೊಂತೀರಾ ನೀವು? ಕಮೆಂಟ್ ಮಾಡಿ ತಿಳಿಸ್ತೀರಾ? ಆಮೇಲೆ ಹಂಗೆ ಊಟ ಮಾಡ್ತಾ 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 ಹ್ಮ್, ಅಪ್ಪ ಏನೇನೋ ಕತೆಗಳ್ನ ಹೇಳ್ತಾ ಇದ್ರು. ಅಪ್ಪ ಅವ್ರು ಸ್ಕೂಲ್ ಡೇಸಲ್ಲಿದ್ದಾಗ ಗಾಂಧಿ ಬಜಾರ್ ಯಾವಾಗ ಯಾವಾಗ ಬರ್ತಿದ್ರು. ಅಪ್ಪ ಇವಾಗಿಂದ ಬರ್ತಿಲ್ವಂತೆ ಗೌಟಿಗರ್ ರೆಸ್ಟೋರೆಂಟ್ಗೆ. 1999 ಇಂದನೂ ಬರ್ತಾ ಇದಾರಂತೆ. ಅಂದರೆ ಎಷ್ಟು ವರ್ಷ ಆಯ್ತು ನೋಡಿ, 27 ಇಯರ್ಸ್ ಇಂದನೂ ಬರ್ತಾ ಇದಾರಪ್ಪ ರೋಟಿಗರ್ ರೆಸ್ಟೋರೆಂಟ್ಗೆ. ಅಪ್ಪ ಹೇಳ್ತಿದ್ರು ರೋಟಿಗರ್ ರೆಸ್ಟೋರೆಂಟು ಅವ್ರು ಚೆನ್ನಾಗಿ ನೆನಪಿರೋದು 1999 ಡಿಸೆಂಬರ್ 31 ಅದು ಅವ್ರ 4th ಟೈಮ್ ವಿಸಿಟ್ ಅಂತೆ ರೋಟಿಗರ್ಗೆ. ಸೊ ಲೆಕ್ಕ ಹಾಕಿ ಎಷ್ಟು ಓಲ್ಡ್ ಪ್ರೆಸೆನ್ಸಿ ಇದೆ ರೋಟಿಗರ್ ರೆಸ್ಟೋರೆಂಟ್ಗೆ ಅಂತ. ಸೊ ಆ ರೆಸ್ಟೋರೆಂಟಲ್ಲಿ ನಾನು ಇವತ್ತು ಊಟ ಮಾಡ್ತಿದ್ದೀನಿ ಅಂದರೆ ಏನೋ ಒಂಥರ ಪ್ರೌಡ್ ಫೀಲಿಂಗ್ ಗೈಸ್. ಅದು ಒಂಥರ ಹೇಳ್ಕೊಳಕ್ಕಾಗಲ್ಲ. ಎಲ್ಲರೂ ಊಟ ಮಾಡಿ ರೆಸ್ಟೋರೆಂಟಲ್ಲೂ ಹೊರಟೋಗ್ಬಿಟ್ರು. ಬಟ್ ನಾವು ಮಾತ್ರ ಇನ್ನ ನಿಧಾನ ತಿಂತಾನೇ ಇತ್ತು. ನನಗೋಸ್ಕರ ಅಪ್ಪ ಅಮ್ಮ ನಿಧಾನಕ್ಕೆ ತಿಂತಾ ಇರ್ತಾರೆ. ಇಲ್ಲಾಂದರೆ ಅವರು ಬೇಗ ತಿನ್ಕೊಂಡು ಹೊರಟ್ಬಿಡ್ತಿದ್ರಂತೆ. ಅದನ್ನು ಮಾತಾಡ್ಕೊಂತಿದ್ರು. ಇಷ್ಟೊತ್ತಿಗೆ ನಾವು ಹೊರಟ್ಬಿಡ್ತಿದ್ವಲ್ಲ ಪಾಪು ಇಲ್ಲ ಅಂದಿದ್ರೆ. ಪಾಪು ಬರಕ್ಕೆ ಮುಂಚೆ ನೋಡಿ ಪಾಪು ಬಂದಮೇಲೆ ಎಷ್ಟು ಪಾಪುಗೋಸ್ಕರ ಎಷ್ಟು ನಿಧಾನಕ್ಕೆ ಊಟ ಮಾಡ್ತಿದ್ವಿ ನಾವು ಅಲ್ವಾ ಅಂತ ಮಾತಾಡ್ಕೊಂತಿದ್ರ. ನನಗೆ ಕೇಳಿಸ್ಕೊಂಡು ಹಂಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು. ಸ್ವಲ್ಪ ಸ್ವಲ್ಪ ಹಂಗೆ ಇದೇ ಇರ್ಬೋದಲ್ವ, ಹಿಂಗೆ ಮಾತಾಡ್ತಿದ್ದಾರಲ್ವ ಅಂತ ಅರ್ಥ ಮಾಡಿಕೊಂಡೆ. ಸೊ ಊಟ ಎಲ್ಲ ಆಲ್ಮೋಸ್ಟ್ ತಿಂದಿದ್ದಾಯಿತು. ರೆಸ್ಟೋರೆಂಟಿಂದ ಬೇರೆ ಕಸ್ಟಮರ್ ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಾವೇ ಲಾಸ್ಟ್ ಕಸ್ಟಮರ್ ನೋಡಿ ಹೊಟ್ಟಿದ್ದೀವಿ ನಾವೂ. ಸೊ ಇವಾಗ ಕೆಳಗಡೆ ಐಸ್ ಕ್ರೀಮ್ ಕೊಡ್ತಾರಂತೆ. ಐಸ್ ಕ್ರೀಮ್ ತಿನ್ಕೊಂಡು ಸೊ ಈ ಲಾಕ್ಗೆ ನಾವು ಏನು ಮಾಡ್ತಿದ್ದೀವಿ. ಸೊ ನೀವು ಯಾರೆಲ್ಲ ರೋಟಿಗರಿಗೆ ಬಂದು ಊಟ ಮಾಡಿದ್ದೀರಾ ಮುಂಚೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ. ಸೊ ಹೆಂಗಿತ್ತು ಟೇಸ್ಟು ಫೀಡ್ಬ್ಯಾಕ್ ಎಲ್ಲ ಹೇಳಿ. ಸೊ ಇಷ್ಟು ಹೇಳ್ತಾ ಲಾಗ್ನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್, ಲವ್ ಯು ಆಲ್.